ಹಣ್ಣಾಗಿದೆ, ಸರಿಯಾಗಿ ಹಣ್ಣಾಗ್ತದ ಗೊತ್ತಿಲ್ಲ. ಹಣ್ಣಾದ್ದಲ್ಲ, ಬೆಳೆದಿದೆ ಆಯ್ತಾ. ಅದು ಸರಿಯಾಗಿ ಹಣ್ಣಾಗ್ತದ ಗೊತ್ತಿಲ್ಲ. ಮಳೆ ಬಂದರೆ ಸ್ವಲ್ಪ ಕಲ್ಲು ಕಟ್ಟಿದಾಗೆ ಆಗ್ತದೆ ಅದು ಮಳೆಗಾಲದಲ್ಲಿ. ಇಲ್ಲದಿದ್ರೆ ಈ ಸಮಯದಲ್ಲಿ ಇದು ಇರುವುದಿಲ್ಲ ಅಂತ ಕಲ್ಲಿನಾಗೆ ಆಗಿ ಬೀಳ್ತದೆ ಅದು. ಅದು ಕೊಯ್ದ್ಲೆ ಇದು ಅರಚೂರು ಗೀರಿದರೆ ಗೊಂತಾವತ್ತು ಅಲ್ಲ, ಇದು ಹೇಳಿದ್ರೆ ಅರಿಶಿನಾಗಿರ್ತು. ಹತ್ಲಾಗಿದ್ದದ ಹೂವು ಅಲ್ಲಿ ಮೇಲೆ ನೋಡಿ, ನೋಡಗಳ ಅರಿಶಿನ ಕಾಣ್ತು ನೋಡಿ ಹೂವದ್ದು. ಇದು ಹಾ, ಇದುದೇ ಇದೆ, ಇದು ಬೆಳದ್ದು. ಅದು ಸೈಜ್ ಸಣ್ಣ ತೋರಿಸ್ತಿದೆ ಅರಿಶಿನದ್ದು. ಹಂಗಾಯ್ತು, ಇದುದೇ ಬೆಳದ್ದೆ ನನಗೆ ನೋಡಗಳೇ ಗೊಂತಾಗ್ತಿದೆ. ಸಣ್ಣ ಇದ್ದರು ಬೆಳದ್ದದು, ಸಣ್ಣ ಇದ್ದರು ಬೆಳದ್ದು ನೋಡು. ಏನು ಹಾಕಿಲ್ಲ ಇದಕ್ಕೆ, ಸಾವಯವ ಅಂತ ಇಲ್ಲ, ಇಲ್ಲಿ ನೆಟ್ಟದು ಮಾತ್ರ, ಮತ್ತೆ ಏನು ಹಾಕಿಲ್ಲ ನಾವು ಗೊಬ್ಬರ ಎಲ್ಲ. ಸಣ್ಣ ಗಿಡ ಇರುವಾಗ ಹಾಕಿದ್ದೇನೆ, ಮತ್ತೆ ಏನು ಹಾಕಿಲ್ಲ. ದೊಡ್ಡದಾದ್ಮೇಲೆ ಸಣ್ಣ ಗಿಡ ಇರುವಾಗ ಹಾಕಿದ್ದೇನೆ ಅಷ್ಟೇ. ದೊಡ್ಡದು ಇತ್ತು ಆಯ್ತಾ, ಅದ್ರನ್ನೆಲ್ಲ ಕೊಂಡೋಗಿದೆ ಆಯ್ತಾ. ಬಾವಲಿ ತಿಂದಾಗಿದೆ ಬಾವಲಿಗೆ. ಇಲ್ಲಿ ನೋಡು ತೋರಿಸು, ತಿಂದೇ ಹಾಕಿ ಹೊಡಿದ್ದಿಲ್ಲಿ ಅರ್ಧ ಆಗಿ. ಚಿಕ್ಕು ನೋಡು ಹಣ್ಣು ಅಲ್ಲಿ ನೋಡಿ, ತಿಂದದ್ದು ಎಲ್ಲ ತಿಂತದಾಯ್ತು. ನಾವು ಹಾಗೆ ತುಂಬಾ ದಿನದಿಂದ ಅದುವೇ ತಿಂದದ್ದು. ಇವತ್ತು ಇರ್ತು ಮೇಲೆ ಇದ್ದು ಫುಲ್ ಆಗಿತ್ತಿ ಅಲ್ಲಿ. ಪಕ್ಷಿಗಳು ತಿಂತ ಇರುದು, ಯಾವ ಪಕ್ಷಿ ಅಂತ ಗೊತ್ತಿಲ್ಲ. ಗೆಲ್ಲು ಜಾಸ್ತಿ ಬಗ್ಗಿಸಿದರೆ ಮುರಿಬಹುದು. ಹಾಗೆ ಅವು ಮೇಲೆ ಸಿಗದ್ದು ಅವರಿಗೆ ಆಯ್ತಂತ ಹೇಳಿ ನಾನು, ಪಕ್ಷಿಗಳಿಗೆ ಆಯ್ತು. ನಮ್ಗೆ ಇಲ್ಲಿ ಸಿಕ್ಕಿದ ಚಿಕ್ಕು ಸಾಕು. ಜಾಸ್ತಿ ಬಗ್ಗಿಸಿ ಗೆಲ್ಲು ಮುರಿಸುದು ಬೇಡ. ಇದ್ರ ಕೆಲಸವೇ ಆಗ್ಲಿಲ್ಲ ಆಯ್ತಾ, ಬೇರೆ ಏನಾದ್ರೂ ಮಾಡುದ್ರಲ್ಲಿ. ಹಾಗೂ ಈ ಹೂವಿನ ಗಿಡ ಇರುದೇ 2 ಗುಲಾಬಿ ನಮ್ಮಲ್ಲಿ. ಹಾಗೆ ಅದ್ರನ್ನಾದ್ರೂ ಉಳಿಸ್ಬೇಕಲ್ಲ, ಬಲ್ಲೆ ತುಂಬಿಕೊಂಡ್ವಿ. ದಾಸವಾಳ ಸಹ ಹಾಗೆ, ಇಲ್ಲಿರುವುದು ಮಾತ್ರ, ಅಂದ್ರೆ ಇಲ್ಲಿರುವುದು ಬೇರೆ ಇಲ್ಲ ಅಂತ. ಆ ಸೈಡ್ ಎಲ್ಲ ಇರುವಂಥದ್ದು ಒಟ್ಟು ಎಲ್ಲ ಕಡೆ ಇರುವಂಥ ಇದು. ಇದ್ರನ್ನಾದ್ರೂ ಸ್ವಲ್ಪ ತೆಗೀತೇನೆ ಅಂತ ಹೊರಟದ್ದು ಇಲ್ಲಿಗೆ. ಚಿಕ್ಕು ಕೊಯ್ಲಿಕ್ಕೆ ಬಂದವಳೀಗ. ನಾನು ಎಲ್ಲಿಗೆ ಹೋಗುವಾಗಲೂ ಒಂದು ಕತ್ತಿ ಇರ್ತದೆ ಆಯ್ತಾ ನನ್ನ ಕೈಯಲ್ಲಿ. ಆದ ಕಾರಣ ಹೀಗೆ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಬಂದರೆ ಇದು ಹೋಗ್ಬೇಕಷ್ಟೆ. ತೋಟಕ್ಕೆಲ್ಲ ಹೋಗುವಾಗ ನನಗೆ ಕತ್ತಿ ಹಿಡ್ಕೊಂಡೇ ಹೋಗುವ ಅಭ್ಯಾಸ. ಇದು ವರ್ಷವೂ ನನಗೆ ಕಡ್ದು ಸಾಕಾಯ್ತು. ಎಂತಪ್ಪ ಇರೋ ಹೆಸರು ನೆಕ್ಕಾರಿಕೆ ಅಂತಲ್ಲ, ದೊಡ್ಡ ನೆಕ್ಕಾರಿಕೆ. ಇನ್ನೊಂದು ಸಣ್ಣ ತಂಬಳಿಗೆ ಏನೋ ಆಗುವಂಥದ್ದು ಉಂಟು. ಎಂಥ ಬಳ್ಳಿ ಅಂದೇ ಅಲ್ಲ, ಬೇರೆ ಬೇರೆ ಥರದ ಬಳ್ಳಿಗ ತುಂಬಿತ್ತು. ಹಾಡೆ ಬಳ್ಳಿ, ನನಗೆಲ್ಲ ಬಳ್ಳಿಯ ಹೆಸರು ಗೊತ್ತಿಲ್ಲ. ಇದ್ರನ್ನು ನಾನು ದಾಸವಾಳ ಗಿಡ ಅಂತ ಹೇಳಿದರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಆಯ್ತಾ, ಆ ಥರ ತುಂಬಿದೆ ನೋಡಿ. ಅವತ್ತಂತ ಒಂದು ಕೆಲಸ ಮಾಡಿಸುವಾಗ ಉಂಟಲ್ಲ, ಈ ಜಾಗದಲ್ಲಿ ಜಲ್ಲಿ ಕೆಲಸ ಎಲ್ಲ ಆದ ನಂತರ ಜಲ್ಲಿ ಹೊಯ್ಗೆ ಈ ಜಾಗದಲ್ಲಿ ರಾಶಿ ಹಾಕಿದ್ದು. ಈ ಜಾಗದಲ್ಲಿ ರಾಶಿ ಹಾಕಿದ್ರಿಂದಾಗಿ ಸಮಸ್ಯೆ ಏನಾಗಿದೆ ಅಂತಂದರೆ, ಗೇಟ್ ಇದು ನಮ್ಮದು ಸ್ಲೈಡಿಂಗ್ ಗೇಟ್ ಅಲ್ಲ, ಈ ಥರ ರೋಲ್ ಮಾಡುವಾಗ ಅದರ ಚಕ್ರಕ್ಕೆ ಸಿಕ್ಕೋ ಹಾಗೆ ಜಲ್ಲಿದ ಗೋಣಿ ಎಲ್ಲ ಹರಿದೋಗಿ ಹೊಯ್ಗೆದು ಹರಿದೋಗಿದೆ ಬಿಸಿಲಿಗೆ ಇಲ್ಲಿಟ್ಟ ಕಾರಣ. ಹಾಗಾಗಿ ಇಲ್ಲೆಲ್ಲ ಬಂದು ನಮಗೆ ಗೇಟ್ ತೆಗಿಲಿಕ್ಕೆ ಆಗೋದಾಗಿ ಸಮಸ್ಯೆ ಕೊಡ್ತಿತ್ತು. ಅದರಿಂದಾಗಿ ನಾವೀಗ ಅದನ್ನೆಲ್ಲ ತೆಗೆದುಬಿಟ್ಟು ಈ ಗಾಡಿಗೆ ತುಂಬಿಸಿ ನನ್ನಲ್ಲಿ ಹಿಂದುಗಡೆಗೆ ಟ್ರಾನ್ಸ್ಫರ್ ಮಾಡುವಂಥ ಹೊರಟದ್ದು. ಹಾಗೆ ಜಲ್ಲಿಗೆ ಇದಕ್ಕೆ ಹಾಕಿ ಆಗಿದೆ, ಇನ್ನು ದುಡಿಕೊಂಡು ಹೋಗೋದು. ಒಳ್ಳೆ ಭಾರ ಉಂಟು. ಹಾಗೆ ತಗೊಂಡೋಗ್ತಾ ಇದ್ದೇನೆ. ನೋಡಿ ಇಲ್ಲಿಗೆ ತಂದೆ ದುಡಿಕೊಂಡು. ಈ ಜಾಗದಲ್ಲಿ ಹೂ ಅಲ್ಲಿ ಹಾಕುವಂತ ಹೊರಟದ್ದು. ಈ ಜಾಗದಲ್ಲಿ ಅದನ್ನೀಗ ಇಲ್ಲಿಗೆ ಹಾಕ್ತೇನೆ. ಮೆಲ್ಲ ತಿರುಗಿಸಿ ಕೊಟ್ಟಿದ್ದಾರೆ ಅಕ್ಕ, ಕೊಟ್ಟಿಲ್ಲಿರೋ ಜೊತ್ಲಾಂಗಿ ಮಾಡಲಿ. ಹಾಗೆ ನೋಡಿ ಜಲ್ಲಿಯನ್ನು ಈ ಜಾಗದಲ್ಲಿ ರಾಶಿ ಮಾಡಿ ಇಟ್ಟಾಯಿತು. ಅದಕ್ಕೆ ಇನ್ನೊಂದು ಈ ಥರ ಸಣ್ಣ ಸೌದಿ ತುಂಡು ಇಲ್ಲಿದ್ದದನ್ನೇ ಅಡ್ಡ ಇಡೋದು.
ಒಮ್ಮೆ ನಾವು ಇಲ್ಲಿ ತರಕಾರಿ ಸಾಲು ಮಾಡಿಸಿದ್ದೇನೆ ಆಯ್ತಾ, ಏನು ಅದಂತ ಸಾಲು ಮಾಡಿ ಮಾತ್ರ ಇಟ್ಟದ್ದು, ಬೀಜ ಹಾಕಿರ್ಲಿಲ್ಲ. ಅಲ್ಲಿ ಈಗ ನೋಡ್ಲಿಕ್ಕೆ ಅಂತ ಹೊರಟದ್ದು, ಜೋರು ಮಳೆ ಬಂತದ್ದು, ಈಗ ಸಾಲೆಲ್ಲ ಹಾಳಾಗಿರ್ಬೋದು ಅಂತ ಸ್ವಲ್ಪ ಮಾಡಿ ಇಡಿಸಿದ್ದೆ ಮೊನ್ನೆ ಕೆಲಸಕ್ಕಿರುವಾಗ. ಹಾಗೆ ಈಗ ಒಮ್ಮೆ ಮಳೆ ಜೋರು ಬಂದ ಕಾರಣ ಒಮ್ಮೆ ಅಲ್ಲಿಗೆ ನೋಡಿಕೊಂಡು ಬರುವ ಅಂತ ಬೆಳಿಗ್ಗೆನೆ ಹೊರಟದ್ದು. ಇವತ್ತು ಬೆಳಿಗ್ಗೆನೆ ಜೋರು ಮಳೆ ಬಂತು ನಮ್ಮಲ್ಲಿ. ಇಲ್ಲಿ ಮೊನ್ನೆ ನೋಡಿ ನಾವು ಇಲ್ಲೆಲ್ಲ ರೋಡ್ ಸೈಡ್ಗೆ ತಾಗಿದ್ದನಂತೆಲ್ಲ ತುಂಡು ಮಾಡಿದೇವಲ್ಲ, ಅದು ನೆಕ್ಸ್ಟ್ ಡೇ ಇಲ್ವಾ ಇಲ್ಲಿ ಮರ ಕಡಿಲಿಕ್ಕೆ ಬಂದಿದ್ರು. ಅಂದ್ರೆ ಅವರು ಅದನ್ನು ಸೇಲ್ ಮಾಡಿದ್ದಾರೆ, ಕಟ್ಟಿಗೆ ಕಡ್ದುಕೊಂಡು ಹೋಗುವವರಿಗೆ ಕೊಟ್ಟಿದ್ದಾರೆ ಆಯ್ತಾ. ಹಾಗೆ ಇದರಿಂದ ಆಚೆ ಇಲ್ಲ, ಈಚೆ ಅದನ್ನೆಲ್ಲ ಕಡ್ದಿದ್ದಾರೆ. ನಾವು ಸುಮ್ಮನೆ ಆ ದಿನ ಕಷ್ಟಪಟ್ಟದ್ದು ಅದನ್ನೆಲ್ಲ ಕಡ್ದುಕೊಂಡು. ಹಾಗೆ ಈಗ ಒಳ್ಳೆ ಬೆಳಕು ಬಂದಿದೆ ನೋಡಿ ನಮ್ಮ ಮನೆಯ ಸೈಡ್ಗೆ. ಈಗ ಇನ್ನೂ ಇಷ್ಟು ಸಮಯದ ಹಾಗೆ ಎಲೆ ಎಲ್ಲ ಇಲ್ಲಿಗೆ ಬೀಳ್ಲಿಕ್ಕಿಲ್ಲ. ಹಾಗೆ ಖುಷಿ ಆಯ್ತದೆ ಎಲ್ಲ ಅಷ್ಟು ಹೋದ್ದು. ಅವರೇನೋ ಗಿಡ ಹಾಕ್ತಾರ ಕಾಣ್ತದೆ, ಅದಕ್ಕೋಸ್ಕರ ಕಡ್ದಿದ್ದಾರೆ. ಹಾಗೆ ವಿಷಯ ಆಯ್ತಾ. ಹಾಗೆ ಇವಾಗ ನೋಡಿ ನಾ ತರಕಾರಿ ಸಾಲು ನೋಡ್ಲಿಕ್ಕೆ ಹೋಗ್ತಾ ಇರೋದು, ಇಲ್ಲೆಲ್ಲ ನೀರು ಇಳಿತಾ ಉಂಟು ಎಷ್ಟು ನೋಡಿ ಒಮ್ಮೆ. ಇಲ್ಲಿ ಅದು ಕಣಿ ಮಾಡಿದ್ದರ್ಲಿ ಹೋಗ್ಲೇ ಅದರ ಬಿಡಿಸಿ ಕೊಡಕ್ಕದ ಇಟ್ಲ ಹಂಗ ಮಣ್ಣು ಹಾಕಿತ್ತು. ಹಾಗೆ ಕಟ್ಟಿಗೆ ಕೊಂಡೋಗ್ಲಿಕ್ಕೆ ಮಳೆಗೆ ಬಂದು ಅಲ್ಲಿ ನೋಡಿ ಅಲ್ಲದೆ ನಿಲ್ತದ ಆ ಜಾಗ ನೋಡು, ಕಲ್ಲೆಲ್ಲ ಇದ್ದದಲ್ಲಿ ಹೇಳಿ ಕಟ್ಟಿಗೆಗೆ ಬಂದು ಗಾಡಿ ಪಿಕಪ್. ಇದು ಸಾಲು ಮುಖ್ಯ, ಇದು ಇಲ್ಲೆಲ್ಲ ನೀರಿದ್ದ ಭಯಂಕರ. ಮಳೆ ಜೋರು ಬಂದು ಇಲ್ಲಿಲ್ಲದಿದ್ರೆ ನೀರು ನಿಲ್ಲುದಿಲ್ಲ. ಸಾಲೆಲ್ಲ ಈಗ ಕೊಚ್ಚಿಟ್ಟಿದ್ದಾರೆ. ಇದಕ್ಕೆ ಸುಡುಮಣ್ಣೆಲ್ಲ ನಾನೇ ಹಾಕುದಂತ ಇಷ್ಟೊಂದು ಮಾಡಿಸಿಟ್ಟದು. 1 2 3 4 5 6 ಸಾಲು ಇಲ್ಲಿ ಉಂಟು. ಇನ್ನು ಉಂಟಲ್ವ ಅದು ಅಲ್ಲಿದ್ದದ, ಅದುವೇ ಅದರ ಮೇಲೆ ಹೋಗಡ. ಇಲ್ಲಿ ನೋಡಿ ಮುಳ್ಳು ಸೌತೆ ಮಾಡ್ಲಿಕ್ಕೆ ಅಂತ ಈ ಜಾಗದಲ್ಲೂ ಸಹ ಅಗತ್ಯ ಮಾಡಿಸಿಟ್ಟಿದ್ದೇನೆ. ಇದರಲ್ಲಿ ಆ ಸುಡು ಮಣ್ಣನ್ನೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಬೀಜ ಹಾಕ್ಲಿಕ್ಕೆ. ಹಾಗೆ ವಿಷಯ ಆಯ್ತು. ಇಷ್ಟು ಸಾಲಾಗಿದೆ, ಮತ್ತೆ ಇನ್ನು ಬೀಜ ಎಲ್ಲ ಹಾಕುವ ಕೆಲಸ ಉಂಟು. ಜೋರು ಮಳೆ ಬರುವಾಗ ಹಾಕಿದ್ರೆ ಅವರು ಹೇಳಿದ್ರು ಸರಿ ಆಗ್ಲಿಕ್ಕಿಲ್ಲ ಅಂತ, ಹಾಗೆ ನಾವು ಬೀಜ ಹಾಕಿಲ್ಲ. ಇಲ್ಲಿ ಎಡೆಯಲ್ಲೆಲ್ಲ ಉಂಟಲ್ಲ ಹುಲ್ಲಿರುವುದನ್ನೆಲ್ಲ ಇನ್ನು ಅದು ಸಾಯ್ಬಹುದು, ಮದ್ದು ಸ್ಪ್ರೇ ಮಾಡಿತ್ತದಕ್ಕೂ ಕೂಡ, ಮಾಡಿದ ಮದ್ದಿದ್ದ ಕಾರಣ. ಹಾಗೆ ಇದನ್ನೆಲ್ಲ ಬೀಜ ಎಲ್ಲ ಹಾಕಿ, ಮತ್ತೆ ನೋಡಿ ಅಡಿಕೆ ಸೊಪ್ಪೆಲ್ಲ ಇದೆ, ಅದನ್ನೆಲ್ಲ ಹಾಕಿಕೊಂಡು ಮಾಡಲಿಕ್ಕೆ ಬೇಕಾದಷ್ಟು. ಇಲ್ಲದಿದ್ರೆ ಸೊಪ್ಪೆಲ್ಲ ಹಾಕಬೇಕಲ್ಲ, ಅದೆಲ್ಲ ನಾವು ಅಡಿಕೆ ಸೊಪ್ಪು ಹಾಕಿಕೊಳ್ಳುದು. ಹಾಗೆ ವಿಷಯ ಆಯ್ತಾ ಇಲ್ಲಿ. ಹಾಗೆ ನಮ್ದುಂಟಲ್ಲ ಈ ಪೈಪು ಮೊನ್ನೆ ಹಾಳಾಗಿತ್ತಾಯ್ತು, ಅದನ್ನೀಗ ನಿನ್ನೆ ಬಂದು ಸರಿ ಮಾಡಿಸಿದ್ದಾಯ್ತಾ. ಅದು ಅಲ್ಲಿ ಬೆಂಡು ಕೊಟ್ಟಿದ್ರು, ಅದು ಬಿಟ್ಟದು. ಈ ಜಾಗದಲ್ಲಿ ಉಂಟಲ್ಲ ಇದು, ಮತ್ತೆ ಪೈಪ್ ಲೈನು ಸ್ವಲ್ಪ ಮೇಲೆ ಇತ್ತು. ಈ ಜಾಗದಲ್ಲಿ ಈಚೆಗೆ ಬರೋಕ್ಕೆ ಇಲ್ಲಿ ಒಂದು ಬೆಂಡ್ ಹಾಕಿದ್ರು, ಅದು ಬೆಂಡು ಬಿಟ್ಟದ್ದಾಯ್ತಾ. ನಾವು ಟಾಂಕಿಗೆ ನೀರು ಹಾಕುವಾಗ ಮೊನ್ನೆ ಅದು ಫುಲ್ ಬಿಟ್ಟಿದೆ. ಅಂದ್ರೆ ಈಗ ತುಂಬಾ ನೀರು ತೋಟಕ್ಕೆ ಎಲ್ಲಿಗೂ ಹೋಗುದಿಲ್ಲ. ಇಲ್ಲಿ 2 ಪೈಪ್ ಸಿಕ್ಕಿಸಿಟ್ಟಿದ್ದೆವು, ಟಾಂಕಿಗೆ ಫುಲ್ ಬಿಟ್ಟರು ಕೂಡ ನೀರು ಫೋರ್ಸ್ ಜಾಸ್ತಿ ಆಗ್ತದೆ ಈ ಪೈಪಿಗೆ. ಹಾಗೆ ಇಲ್ಲಿ ಬಿಟ್ಟದ್ದು ಈ ಜಾಗದಲ್ಲಿ. ಅದ್ರ ನಾವು ಸ್ವಲ್ಪ ನಾನು ಬಿಡಿಸಿ ಎಂತದ್ದಂತೆಲ್ಲ ಕೊಟ್ಟಲ್ಲಿ ಬಿಡಿಸಿ ಎಲ್ಲ ಇಟ್ಟಿದ್ದೆ. ಅವ್ರಿಗೆ ಅವಾಗಲೇ ಗೊತ್ತಾಗಿದೆ. ಹಾಗೆ ನಿನ್ನೆ ಬಂದು ಅವರು ಮಾಡಿ ಕೊಟ್ರಾಯ್ತಾ ಬೆಳಿಗ್ಗೆ. ಇಲ್ಲ ಇದ್ರೆ ನಮಗೆ ಟಾಂಕಿಗೆ ನೀರು ಹಾಕ್ಲಿಕ್ಕೆ ಇಲ್ಲ ಬೇಗ. ಹಾಗೆ ಹೇಳಿದ ಕಾರಣ ಬೇಗ ಬಂದು ನೀರಿಗೆ ವ್ಯವಸ್ಥೆ ಮಾಡಿ ಕೊಟ್ಟರು. ಇದನ್ನು ಸಿಕ್ಕಿಸಿ ನಮಗೆ ಕಷ್ಟ ಆಗ್ತಿತ್ತದು. ಈ ಜಾಗದಿಂದ ನೀರೆಲ್ಲ ಇಲ್ಲಿ ಕೆಳಗೆ ಹೋಗಿ ನಮ್ಮ ಅಂಗಳ ಹೊಳೆ ಹಾಗೆ ಆಗಿತ್ತು. ಪಂಪುರನ್ನು ಮಾಡುವಾಗ ನೀರು ಫುಲ್ ಇಲ್ಲೇ ಹೋಗುದು. ಮತ್ತೆ ಇದೆಲ್ಲ ಬರೆ ಎಲ್ಲ ಜರಿದು ಹೋದ್ರೆ ಮತ್ತೂ ಕಷ್ಟ ಅಲ್ವಾ. ಇಲ್ಲಿಂದೆಲ್ಲ ಮಣ್ಣು ಇದೆಲ್ಲ ಹಾಕಿದ ಮಣ್ಣಾಯ್ತಾ ಮೇಲಿನದ್ದು. ಆದ ಕಾರಣ ಇಲ್ಲಿ ನಾವು ಮನೆ ಕಟ್ಲಿಕ್ಕೆ ಆಗುವ ಅಲ್ಲಿಂದ ನೀಕ ಮಾಡಿ ತೆಗ್ದು ಹಾಕಿದ ಮಣ್ಣು ಈ ಜಾಗ ಎಲ್ಲ. ಹಾಗೆ ಇದೆಲ್ಲ ಹಾಳಾಗಿ ಕೆಳಗೆ ಹೋದ್ರೆ ಅಲ್ಲೆಲ್ಲ ಕೆಸರಾಗ್ತದಲ್ಲ. ಹಾಗೆ ಬಂಧು ಪುಣ್ಯದಿಂದ ಹೇಳಿದಾಗಲೇ ಬಂದು ಮಾಡಿಕೊಟ್ರು ಅವರು. ಹಾಗೆ ತುಂಬಾ ಉಪಕಾರ ಆಯ್ತು ಅವರಿಂದಾಗಿ ನಮ್ಗೆ. ಇಲ್ಲಿ ಮದ್ದು ಮಾಡಿ ಮೊನ್ನೆ ಬಿಟ್ಟದೆಲ್ಲ ಸರಿಯಾಗ್ಲಿಲ್ಲ ಆಯ್ತಾ. ತುಂಬಾ ಕೆಲವು ಮಾತ್ರ ಸತ್ತಿದೆ, ಹಾಗಾಗೆ ಉಂಟಾಯ್ತಾ. ನೋಡಿ ಅಲ್ಲಿಗ ತೋರಿಸ್ತಾನೆ ನೋಡು, ಸ್ವಲ್ಪ ಆದ್ರೂ ಹೋಗಿದೆ ಅಂತ ಸಮಾಧಾನ ಆಯ್ತಾ. ಸಣ್ಣ ಸಣ್ಣ ಗಿಡಗಳೆಲ್ಲ, ದೊಡ್ಡದೆಲ್ಲ ನೋಡಿ ಉಪ್ಪಳಿಕೆ ಅದಕ್ಕೆಲ್ಲ ಏನು ತಾಗುದೇ ಇಲ್ಲ ಆಯ್ತಾ. ಅದೆಲ್ಲ ಅಲ್ಲಿ ಇಲ್ಲದಿದ್ರೆ ಎಂತ ಹಂದಿ ಬಂದು ಕೂತ್ರು ಗೊತ್ತಾಗ್ಲಿಕ್ಕಿಲ್ಲ. ನಮ್ಗೆ ಹಂದಿಯ ಉಪದ್ರ ಉಂಟು. ಇಷ್ಟು ದೊಡ್ಡ ಕಾಡು ಗುಡ್ಡ ಇಲ್ಲದಿದ್ರು ಕೂಡ ಇಲ್ಲಿಗೆ ಹಂದಿ ಬರ್ತದೆ ಆ ಸೈಡಲ್ಲೆಲ್ಲ ಆಗಿ. ಹಾಗೆ ವಿಷಯ ಆಗಿತ್ತು. ಈ ಉಪ್ಪಳಿಕೆ ಉಂಟಲ್ಲ, ಈ ಬುಡಕ್ಕೂ ಸಹ ನಾನೇ ಬಿಟ್ಟದ್ದು ಇದಕ್ಕೆ, ಅದಕ್ಕೂ ನಾಟಿಲ್ಲ ಅದು. ಹಾಗಾದ್ರೆ ಅದು ಎಂತ ವಿಷಯ ಹಾಗಾದ್ರೆ, ಅದಕ್ಕೂ ತಾಗಿಲ್ಲ. ಈಗ ವಿಶೇಷ ಅನಿಸ್ತದೆ ನಂಗೆ. ಅಷ್ಟು ಮದ್ದು ಬಿಟ್ಟು ಇಲ್ಲಿ ಚೀಮುಳ್ಳೆಲ್ಲ ಇದೆ, ಅದಕ್ಕೂ ಕೂಡ ಬಿಟ್ಟಿದ್ದೆ.
ಅಂದರೆ ಇಲ್ಲಿ 2 ಮದ್ದಿನ ಸಸಿ ಉಂಟಾಯ್ತಾ, ಹಾಗೆ ಸ್ವಲ್ಪ ನೋಡಿ ಇದಕ್ಕೆಲ್ಲ ಬಿಟ್ಟಿಲ್ಲ, ಹಾಗೆ ಎಂತ ಆಗಿಲ್ಲ ಅದು. ಅದಂದರೆ ಅಲ್ಲಿ ಗಿಡಕ್ಕೆ ಬಿದ್ದರೆ ಗಿಡ ಸಾಯ್ತದಲ್ಲ, ತುಂಬ ಜಾಗರೂಕತೆಯಿಂದ ಬಿಟ್ಟದ್ದು. ಇಲ್ಲೂ ಸಹ ಒಂದು ಮದ್ದಿನ ಗಿಡ ಇದೆ ಆಯಿತಾ, ಹಾಗೆ ಮಗಂದು. ಹಾಗೆ ಅದಕ್ಕೆ ತಾಗದಾಗೆ ಎಲ್ಲ ಬಿಟ್ಟು ಇದಕ್ಕೆಲ್ಲ ಮೆಲ್ಲ ಹಿಡ್ದದ್ದು, ಅದೊಂದು ಬಿಟ್ಟೇ ಇಲ್ಲ. ಹಾಗೆ ಆ ಮೂಲೆಯಲ್ಲಿ ಸತ್ತಿದೆ ಇಲ್ಲ, ಆ ಸೈಡ್ ನೋಡು ನೀನು, ಅಲ್ಲಿಗೆ ಹೋಗಿತ್ತೆ ಅಲ್ಲ, ಅಲ್ಲಿ ಆ ಕೆಳಗಡೆ ಸತ್ತೇ ಇಲ್ಲ ಸ್ವಲ್ಪ ಕೂಡ. ಇಷ್ಟಾದ್ರೂ ಸತ್ತಿದೆ ಅಂತ ಸಮಾಧಾನ ಮಾಡಿದ್ದು. ಸ್ವಲ್ಪ ಮದ್ದೆ ಇತ್ತು, ಮತ್ತೆ ಮಳೆ ಬಂದು ನಮಗೆ ಬಿಡ್ಲಿಕ್ಕೆ ಆಗ್ಲಿಲ್ಲ ಆಯ್ತಾ. ಅದ್ರಲ್ಲಿ ಇಲ್ಲಿ ಹಾಕ್ಲಿಕ್ಕೂ ಗೊತ್ತಿಲ್ಲ, ಮದ್ದನ್ನು ಓರೆ ಮಾಡಿ ಕೆಳಗೆ ಹಾಕಿದ್ರೆ ಇಲ್ಲಿ ಗಿಡ, ಬೇರೆ ಗಿಡ ಎಲ್ಲ ಸಾಯ್ಬಹುದಲ್ಲ, ಹಾಗೆ ಅದನ್ನು ಮಾಡಿ ಆಗಿಲ್ಲ, ಸ್ವಲ್ಪ ಸ್ವಲ್ಪವೇ ಹಾಕಿ ಮುಗಿಸ್ಬೇಕಷ್ಟೇನು. ಎಲ್ಲ ಸತ್ತಿದೆ ಇಲ್ಲಿ, ಕೆಲವು ಗಿಡ ಈ ಸೈಡಲ್ಲಿ ಸತ್ತಿಲ್ಲ ಆಯ್ತಾ, ಹೂವಲ್ಲೆಲ್ಲ ಸ್ವಲ್ಪ ಸತ್ತಿಲ್ಲ. ನೆಕ್ಕರಿಕ ಉಂಟು, ಕಾಡು ನೆಕ್ಕರಿಕ, ಅದು ಸತ್ತಿಲ್ಲ. ಹಾಗೆ ಇಲ್ಲಿ ಒಂದು ಈಟಿನ ಸಸಿ ಇತ್ತು, ಅದಕ್ಕೆ ಬಿಟ್ಟಿದ್ದೇನೆ ಸರಿ ಆಯ್ತು. ಅದು ಇಲ್ಲಿ ಬರೆಯಲ್ಲಿರುದು, ಸಾಯ್ಲಿಕ್ಕಂತ ಬಿಟ್ಟದ್ದು ನೋಡಿ, ಅದು ಕೂಡ ಏನೂ ಆಗಿಲ್ಲ. ಅದರ ತುದಿ ಮಾತ್ರ ಒಂದು ಎಲೆ ಉದುರಿದೆ, ಮತ್ತೆ ಅದಕ್ಕೆ ಏನು ನಾಟಿಲ್ಲ. ಇಲ್ಲೆಲ್ಲ ಬಿಟ್ಟಿದೆ. ಈ ಪರಂಗಿ ಚಕ್ಕೆ ಕೊಯ್ಯಕ್ಕ. ಇಲ್ಲಿ ಒಂದು ಅನಾನಸ್ ಉಂಟು ನೋಡಿ, ಇನ್ನೊಂದಿತ್ತು ಅದು ಕಾಣ್ತಾ ಇಲ್ಲ ಈಗ. ಒಳ್ಳೆ ಸ್ವೀಟ್ ಇತ್ತು ಆಯ್ತಾ, ಮೊನ್ನೆ ತಿಂದಿದ್ದೇವೆ ನಾವು, 3 ಇತ್ತು, ತುಂಬಾ ಸ್ವೀಟ್ ಇತ್ತು. ಅಲ್ಲಿದ್ದು ಒಂದು ಅದು ಹಣ್ಣ ಇಡ್ಲೆ. ನಾಯಿ ನೋಡಿ ಹರಟೆ, ಅದಕ್ಕೆ ನಾವು ಮನೆಯಿಂದ ಆಚೆ ಹೋದ್ರೆ ಸಾಕು ಬೊಬ್ಬೆ ನಮ್ಮನ್ನು ಕಾಣುದಿಲ್ಲ ಅಂತ, ಎಲ್ಲಿಯೋ ಬಿಟ್ಟು ಹೋದಾಗೆ ಮಾಡ್ತದೆ. ನಾವೀಗ ಆ ಸೈಡಲ್ಲೆಲ್ಲ ಹಣ್ಣ ಅಲ್ಲ, ಅದರಿಂದ ಮೊದಲೇ ತಿಂತದೆ ಆಯ್ತಾ. ಇಲ್ಲಿ ನೆಟ್ಟದ್ರಿಂದ ತಿನ್ಲಿಲ್ಲ ಆಯ್ತಾ, ಎಲ್ಲವೂ ಸಿಕ್ಕಿದೆ. ಇನ್ನೂ ಒಂದಿದೆ ಅದರಲ್ಲಿ, ಇದು ಮಳೆ ಬಂದರೂ ಕೂಡ ಸ್ವೀಟ್ ಇದೆ ಆಯ್ತು. ಇದು ಬಿಸಿಲಿಂದಾಗಿ ಸಣ್ಣ ಇರುದು, ಮತ್ತೆ ತುಂಬ ಬುಡ ಸಹ ಇದೆ. ಅದು ಒಂದು 4 ಬುಡವೇನೋ ನಾನು ನಟ್ಟದಿದ್ರ ಇಂಥದನ್ನು, ತುಂಬ ತುಂಬಿಕೊಂಡಿದೆ ಅಲ್ಲೀಗ. ಇನ್ನು ವಾಪಸ್ ನಡ್ಬೇಕಂತ ಇದ್ದೇನೆ. ಇದೆಲ್ಲ ಅಲ್ಲೆಲ್ಲ ಇಟ್ಟಿದ್ದೇನೆ ತಿಂದದ್ರ ಈ ಸಸ್ಯನ್ನು. ಹಾಗೆ ಇದ್ರನ್ನ ನೆಟ್ರೆ ತುಂಬ ಆಗ್ತದಲ್ಲ, ನಮಗೆ ಬೇಕಾದಷ್ಟು ತಿನ್ಲಿಕ್ಕೆ ಸಿಗ್ತದೆ. ಸೂಪರ್ ಉಂಟಾಯ್ತು ಇದು, ಸಣ್ಣ ಉಂಟು ಇದು ಮಾತ್ರ. ಈ ಸಣ್ಣ ಎಲೆ ಬೇವಿನ ಸೊಪ್ಪಲ್ಲಿ ಉಂಟಲ್ವಾ, ತುಂಬ ಎಲೆ ಹಾಳಾಗುದಿಲ್ಲ, ಚಂದ ಇರ್ತದೆ. ದೊಡ್ಡ ಎಲೆ ಅದು ಬರ್ತದೆ, ಅದು ಇದ್ರಷ್ಟು ಪರಿಮಳವೂ ಇಲ್ಲ. ಅದರ ಎಲೆ ತುಂಬ ಹಾಳಾಗಿಕೊಂಡಿರ್ತದೆ, ತಿಂದುಕೊಂಡೆಲ್ಲ ಹುಳ ಹಿಡ್ದೆಲ್ಲ ಜಾಸ್ತಿ ಇರ್ತದೆ. ಇದರಲ್ಲಿ ಅದ್ರಷ್ಟು ಇರುವುದಿಲ್ಲ, ನಮಗೆ ಬೇಕಾದಷ್ಟು ಚಂದದ್ದೇ ಸಿಗ್ತದೆ ಆಯ್ತಾ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಲೆ ತುಂಬ ಚಂದ ಇರ್ತದೆ. ಇದರಲ್ಲಿ ಬೀಜ ಸಹ ಆಗ್ತದೆ, ಮತ್ತೆ ಗಿಡ ಎಲ್ಲ ತುಂಬ ಹುಟ್ಟುತ್ತದೆ ಮರದ ಅಡಿಯಲ್ಲಿ. ಇನ್ನೀಗ ಇಲ್ಲಿ ಆಗ್ಬೇಕಷ್ಟೇ ಆಯ್ತಾ. ಬೀಜ ನೋಡಿ, ಇಲ್ಲೆಲ್ಲ ಬೀಜ ಇರ್ತದೆ, ಹೀಗೆ ಅದು ಅಲ್ಲೇ ಇದ್ದದ 2. ಆಗ ಕೊಯ್ದದ್ದು ನೋಡಿರ್ಬಹುದು, ಚಿಕ್ಕ ಈ ಮಳೆಗಾಲದಲ್ಲಿ ಮಾತ್ರ ಕೊಯ್ದ್ರೆ ಉಂಟಲ್ವಾ, ಅದು ಹಣ್ಣಾಗುದಿಲ್ಲ ಆಯ್ತಾ ಸರಿಯಾಗಿ, ಕಲ್ಲು ಗಟ್ಟಿದಾಗೆ ಇರ್ತದೆ ಅದು. ಈ ಸಲ ನೋಡ್ಬೇಕು, ತುಂಬಾ ಮಳೆ ಬಂದಿಲ್ಲದ ಕಾರಣ ಹಣ್ಣಾಗ್ತದೆ ಗೊತ್ತಿಲ್ಲ ನಂಗೆ. ಹಾಗೆ ಚಿಕ್ಕು ತುಂಬಾ ಆಗಿದೆ ಈ ಸಲ, ಇದೇ ಸಲ ಇದು ನಟ್ಟ ಮೇಲೆ ಫಸ್ಟ್ ಇಷ್ಟ ಆದ್ದಿದ್ರಲ್ಲಿ. ಬರುವ ವರ್ಷ ತುಂಬಾ ಆಗ್ಬೋದು ಆಯ್ತಾ ಬೇಸಿಗೆಯಲ್ಲಿ, ಈಗ ಇಷ್ಟಿರುವ ಕಾರಣ. ಹಾಗೆ ಕತೆ ಆಯ್ತು. ಇದು ನಾವು ಈ ಚಿಕ್ಕಿನ ಗಿಡ ಇಲ್ಲಿ ನೆಡ್ಲಿಕ್ಕೆ ಕಾರಣ ಎಂತ ಗೊತ್ತುಂಟಾ, ಈ ಟ್ಯಾಂಕಿಗೆ ಬಿಸಿಲಾಗ್ತದೆ ನೋಡಿ, ಅದಕ್ಕೋಸ್ಕರ ಇಲ್ಲಿ ನೆಟ್ರೆ ನೆರಳಾಗ್ಬೋದಂತ ನೆಟ್ಟದು. ಇನ್ನು ನಾಡಿದ್ದು ಉಪದ್ರ ಆಗ್ತದೆ ಅಂತ ಗೊತ್ತಿಲ್ಲ. ಈ ಸೈಡಿಗೆ ಗೆಲ್ಲು ಬಗ್ಬೋದಲ್ಲ ಟ್ಯಾಂಕಿ ಹತ್ರಕ್ಕೆ, ಆದ್ರೂ ತುಂಬಾ ಗಟ್ಟಿ ಮರ ಅಲ್ಲಲ್ಲ, ಆದ ಕಾರಣ ತೊಂದ್ರೆ ಇಲ್ಲ. ಹಾಗೆ ಚಿಕ್ಕು ತುಂಬಾ ಆಗಿದೆ. ಇವನೇನ್ ತಿನ್ನುದಿಲ್ಲ, ಮಗ ತಿನ್ನುದೇ ಇಲ್ಲ ಚಿಕ್ಕು, ಬಾರಿ ಅಪರೂಪ. ಮಿಲ್ಕ್ ಶೇಕ್ ಏನೋ ಮಾಡಿದ್ರೆ ಕುಡಿತಾನೆ, ಇಲ್ಲದಿದ್ರೆ ಸುಮ್ಮನೆ ತೆಕ್ಕೊಂಡು ತಿನ್ನೋ ಅಭ್ಯಾಸ ಇಲ್ಲ. ಇವರಿಗೆ ತುಂಬಾ ಇಷ್ಟ ಚಿಕ್ಕು, ನನ್ಗೂ ಸಹ ಇಷ್ಟ. ತುಂಬಾ ಇರುವಾಗ ಸಾಕಾಗಿ ಹೋಗ್ತದೆ ಆಯ್ತಾ. ಅಂಗಡಿಗೆಲ್ಲ ಕೊಂಡೋಗಿ ಕೊಡುದಿಲ್ಲ, ಬೇಕಾದಷ್ಟು ಕೊಯ್ದು ತಿನ್ನುದು, ಮತ್ತೆ ಉಳಿದ್ರೆ ಬಾವಲಿ ಎಲ್ಲ ತಿಂತದಲ್ಲ, ಪಕ್ಷಿಗಳೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಳ್ತದೆ. ಸಂಪಿಗೆ ಉಂಟಾಯ್ತಾ, ನಾನು ಮೊನ್ನೆ ಒಂದಿನ ಸಂಪಿಗೆ ಇಟ್ಟು ತಲೆನೋವಾಗಿದೆ ಆಯ್ತಾ. ಫಂಕ್ಷನಿಗೆ ಹೋದ್ದು, ಅಲ್ಲಿ ಸ್ವಲ್ಪ ಹೊತ್ತಾಗ ಆದ್ರೆ ತೆಗಿಲಿಲ್ಲ, ತಲೆನೋವಾದ್ರೂ ತಲೆಯಿಂದ ತೆಗಿಲಿಲ್ಲ, ಮಾತ್ರ ಇಟ್ಟುಕೊಂಡಿದ್ದೆ. ಆ ವರ್ಷ ಇಡೀ ಆಗುದಿಲ್ಲಲ್ಲ, ನಂಗೆ ತುಂಬಾ ಇಷ್ಟದ ಹೂವು ಆಯ್ತಾ ಇದು. ಮೊದ್ಲು ಬೇರೆಯವರ ತಲೆಯಲ್ಲೆಲ್ಲ ನೋಡುವಾಗ ನಂಗೆ ಆಸೆ ಆಗ್ತಾ ಇತ್ತು, ನಮ್ಗೆ ಸಿಗ್ತದಾ ಇಲ್ಲಲ್ಲ, ಹಾಗೆ ನನ್ಗೆ ಒಂದು ಗಿಡ ಮಾಡಿ ಕೊಯ್ಬೇಕಂತೆಲ್ಲ ಇತ್ತು. ಹಾಗೆ ಇವಾಗ ನನ್ನ ಆಸೆ ಈಡೇರಿದೆ ಆಯ್ತಾ. ನೋಡಿ ತೋರಿಸ್ತೇನೆ, ಉರಿ ಸಹ ಉಂಟು, ಮರ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಆ ತರದ ಉರಿಗಳುಂಟು. ಇಲ್ಲಿ ಕಾಣ್ತದೆ ಕೆಂಪಿರುವೆ ಉರಿ, ಮೇಲೆಷ್ಟು ಸಹ ಹೂವಿದೆ, ಕೆಳಗಿಂದನ್ನು ಮಾತ್ರ ನಾನು ಕೊಯ್ಯುದು ಆಯ್ತಾ. ಇಲ್ಲಿ ಒಂದಿದ್ದೀರ,
ಕೆಂಡ ಸಂಪಿಗೆ ಆದ್ರೆ ತುಂಬಾ ತಲೆನೋವು ಆಗ್ತದೆ. ಅದಕ್ಕೆ ಕೆಂಡ ಸಂಪಿಗೆ ಗಿಡ ಸಹ ನೆಟ್ಟಿದ್ದೇನೆ. ಅದು ಕಷಿ ಗಿಡ ಅಲ್ಲ, ಇದು ಕಷಿ ಗಿಡ ತಂದು ನೆಟ್ಟದ್ದು. ಹಾಗಾದ ಕಾರಣ ಉರಿಯಲ್ಲಿ ಉರಿ ಆದ್ರೂ ನಾನು ಬಿಡುದಿಲ್ಲ ಆಯ್ತು. ಇದ್ರನ್ನು ಮಾತ್ರ ಕೊಯ್ಯದೆ ಬಿಡುದೇ ಇಲ್ಲ. ಉರಿ ಕಚ್ಚಿದ್ರೂ ತೊಂದ್ರೆ ಇಲ್ಲ, ಕೊಯ್ತಾ ಇದ್ದೇನೆ. ಇನ್ನೊಂದು ಅಲ್ಲಿ ಕೊಯ್ಯುವಲ್ಲಿ ಇದ್ದೇನೆ. ಇಷ್ಟು ಸಂಪಿಗೆ ಸಿಕ್ಕಿತ್ತು ನೋಡಿ, ಮೇಲೆ ತುಂಬಾ ಇದೆ, ಅದಕ್ಕೆ ಕೆಳಗೆ ಕಡಿಮೆ ಇರುದು. ಇಲ್ಲಿ ಒಂದು ಬೇಲಿ ಸೈಡ್ ಅಲ್ಲಿ ಇದೆ, ಅದನ್ನು ಈಗ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈಗ ಅದನ್ನು ಬಳ್ಳಿಯಲ್ಲಿ ಹೂ ಕಟ್ಟಿ ತಲೆಗೆ ಇಟ್ಟಿದ್ದೇನೆ ನಾನು ಮೊನ್ನೆ ಒಂದಿನ. ಈ ರಂಬೂಟನ್ ಅನ್ನು ಮಿಷಿನ್ ಅಲ್ಲಿ ಕಟ್ಟು ಮಾಡಿದ್ರು, ಅದು ಕಷಿ ಕಟ್ಟಿದ್ರಿಂದ ಮೇಲೆ ಆದ ಕಾರಣ ಪುಣ್ಯ ಸಮಾಧಾನ ಆಗಿತ್ತು. ನಮ್ಮ ಆ ಸೈಡಿನ ಗಿಡ ಎಲ್ಲ ಬುಡದಿಂದಲೇ ತೆಗ್ದಿದ್ರು, ಹಾಗೆ ಇದೀಗ ಚಿಗುರಿದೆ ವಾಪಸ್, ಹಾಗೆ ಸಮಾಧಾನ. ಅಂದ್ರೆ ಅದು ಅಲ್ಲಿ 3 ಆಗ್ಲಿಕ್ಕೆ ಶುರುವಾಗಿದೆ ಈ ಸಲ. ಕಳೆದ ಸಲವೂ ಹೂ ಹೋಗಿತ್ತು, ಈ ಸಲ ಕಾಯಿ ಉಳ್ದಿದೆ ಆಯ್ತಾ. ಹಾಗೆ ಖುಷಿ ಆಗ್ತದೆ. ಉಳಿತದ ಗೊತ್ತಿಲ್ಲ ಆಯ್ತಾ, ಇಲ್ಲಿ ಹಣ್ಣಾಗಿ ಸಿಗ್ತದ ಎಂತ ಗೊತ್ತಿಲ್ಲ, ಅಂತೂ ರಂಬೂಟನ್ ಆಗಿಕೊಂಡು ಉಂಟು. ರಂಬುಟಾನ್ ಕಾಯಿ ಒಂದೊಂದ್ರಲ್ಲಿ ಒಂದೊಂದ್ ತರ ಆಗಿದೆ ನೋಡಿ. ಆಚೆ ಇದ್ರಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ಇದ್ರಲ್ಲೆಲ್ಲ ಸಣ್ಣ ಸಣ್ಣ ಕಾಯಿ ಸಹ ಉಂಟು. ಅಲ್ಲಿ ಒಂದು ಹಣ್ಣಿದ್ದದೆ, ಒಂದು ರಂಬುಟಾನ್ ಹಣ್ಣಾಗಿದೆ, ಹಾಗೆ ಕೊಯ್ಯುವ ಅಂತ ಹೊರಟದ್ದು. ಕ್ಯಾಚ್ ಕೊಡೆ ಎಲ್ಲ ಇತ್ತಲ್ಲ. ಒಂದು ಹಣ್ಣು. ಇಲ್ಲಿ ಬೆಣ್ಣೆ ಹಣ್ಣು ಬಟರ್ ಫ್ರೂಟಿನ ಗಿಡ ಸಹ ಒಂದು ತಂದು ನೆಟ್ಟಿದ್ದೆವು. ಈ ಸಲ ಬೇರೆ ಯಾವ್ದಾದ್ರು, ಇಲ್ಲಿ ಒಂದು ಸಹ ಗಿಡ ಸತ್ತಿದೆ ಆಯ್ತಾ. ಈ ಜಾಗದಲ್ಲೂ ಒಂದು ಸತ್ತೋಗಿದೆ. ಅಲ್ಲಿಗ ಮುಳ್ಳಿನ ರಾಶಿ ಉಂಟು, ಅಲ್ಲಿ ನಮ್ಗೆ ಒಂದು ಗಿಡ ನೆಡ್ಬೇಕು ಇದರ ಎಡೆಯಲ್ಲೂ ಸಹ. ಅಲ್ಲಿ ಮ್ಯಾಂಗೋಸ್ಟಿನ್ ಗಿಡ ಇದೆ ಒಂದು. ಹಾಗೆ ಇದ್ರಲ್ಲಿ ಯಾವಾಗ ಆಗ್ತದೆ ಗೊತ್ತಿಲ್ಲ, ನೆಟ್ಟ 2 ವರ್ಷ ಆಯ್ತು, ಒಂದು 3-4 ವರ್ಷ ಆಗ್ತದೆ. ಇದು ಕಷಿ ಗಿಡ ಆಯ್ತಾ, ಬೇಗ ಆಗ್ತದೆ ಹೇಳಿದ್ದಾರೆ. ನಮ್ಗೆ ತುಂಬಾ ಇಷ್ಟ ಅದು, ನಂಗೆ ಮಗನಿಗೆ ಇಷ್ಟ ಇಲ್ಲ, ನಂಗೆ ಇಷ್ಟ ಅದು. ಇವರಿಗೆ ಇಷ್ಟ ಇಲ್ಲ, ನಂಗೆ ಒಬ್ಳಿಗೋಸ್ಕರ ಅದು ನೆಟ್ಟದಾಯ್ತಾ. ಹಾಗೆ ಅದ್ರನ್ನು ನೋಡುದು ನಾನು, ಯಾವಾಗ್ಲೂ ಬಂದ್ರೆ ಹೂ ಬಿಟ್ಟಿದ ನೋಡುದು ಅದ್ರಲ್ಲಿ. ಯಾವಾಗ ಹೂ ಬಿಡುದಂತೆಲ್ಲ ನಂಗೆ ಗೊತ್ತಿಲ್ಲ ಆಯ್ತಾ, ಹೂ ಆಗ್ತದಂತ ನೋಡ್ತಾ ಇದ್ದೇನೆ. ಅಯ್ಯೋ ಒಡ್ದದೆಂತ, ಅದ್ರ ಒಳಗೆ ಬೀಜ ಇರ್ಲಿಲ್ಲ ಆಯ್ತಾ, ಹಾಗೆ ಕಟ್ಟೆ ಆಯ್ತದು. ಬೀಜ ಇದ್ರೆ ಬೇಗ ಇದಾಗುದಿಲ್ಲ ಅಂತ ನನಗೆ ಗೊತ್ತುಂಟಲ್ಲ, ಅವತ್ತು ನಮ್ಮಲ್ಲಿ ಇತ್ತಲ್ಲ. ಎಲ್ರೂ ಕೇಳುದು ನನ್ನ ಹತ್ರ, ರಂಬೂಟಾನ್ ಆಗಿಲ್ವ ಈ ಸಲ ಅಂತ. ಮರ ಕಡ್ದಿದೆ ಅಂತ ಹೇಳುವಾಗ ಯಾಕೆ ಕಡ್ದ ಅಂತ ಹೇಳ್ತಾರೆ ಎಲ್ರು ಸಹ. ಶ್ರೀವಿದ್ದ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.